ನಮಸ್ಕಾರ ಸ್ನೇಹಿತರೆ. ಒಬ್ಬ ಸನ್ಯಾಸಿ ಭಿಕ್ಷೆ ಬೇಡುತ್ತಾ ಒಬ್ಬ ಮನುಷ್ಯನ ಹತ್ರ ಹೋಗುತ್ತಾನೆ. ಅವನು ಭಿಕ್ಷೆ ಬೇಡಿದಾಗ ಅವನ ಹತ್ರ ಇರುವ ಹಣವನ್ನು ಭಿಕ್ಷುಕನಿಗೆ ನೀಡಿ ಸ್ವಲ್ಪ ಹೊತ್ತು ಆದಮೇಲೆ ಅವನು ಯೋಚನೆ ಮಾಡಿ ಭಿಕ್ಷುಕನನ್ನು ಕರೆದು, ಸನ್ಯಾಸಿಗಳೇ, ನನ್ನದು ಒಂದು ಪ್ರಶ್ನೆ ಇದೆ. ನನಗೆ ಯಾವಾಗಲೂ ಹಳೆಯದು ನೆನಪು ಬಂದು ಚಿಂತೆ ಆಗುತ್ತದೆ ಅಂತ ಕೇಳಿದಾಗ ಆ ವ್ಯಕ್ತಿಯು, ಸನ್ಯಾಸಿಯು, ನನ್ನ ಜೊತೆ ಆಶ್ರಮಕ್ಕೆ ಬರುವೆಯಾ ಎಂದು ಕೇಳುತ್ತಾನೆ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನನ್ನ ಜೊತೆ ಆಶ್ರಮಕ್ಕೆ ಬಾ ಅಂದು. ಸರಿ ಅಂತ ಹೇಳಿ ಸನ್ಯಾಸಿ ಜೊತೆ ಇವನು ಹೊರಡುತ್ತಾನೆ. ದಾರಿಯಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ದೂರ ಹೋಗಿ ಮತ್ತೆ ಸ್ವಲ್ಪ ದೂರ ಆದಮೇಲೆ ಒಂದು ದೊಡ್ಡ ಕಲ್ಲು ಇರುತ್ತೆ. ಆ ಕಲ್ಲನ್ನು ತೆಗೆದುಕೋ ಎಂದು ಸನ್ಯಾಸಿ ಅವನಿಗೆ ಹೇಳ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಸ್ವಲ್ಪ ಭಾರವಾಗೇ ಇರುತ್ತೆ ಆ ಕಲ್ಲು. ತೆಗೆದುಕೊಂಡು ಬರುತ್ತಾನೆ. ಸುಮಾರು ದೂರ ನಡೆದಾಗ, ಸನ್ಯಾಸಿಗಳೇ, ಇದು ತುಂಬ ಭಾರ ಆಗ್ತಾಯಿದೆ ಅಂದರೆ, ಇನ್ನೇನು ಸ್ವಲ್ಪ ದೂರನೇ ಇದೆ, ಬಂದುಬಿಡ್ತು, ಬಾ ಅಂತ ಹೇಳ್ತಾನೆ. ಸರಿ ಅಂತ ಇನ್ನೂ ಸ್ವಲ್ಪ ದೂರ ಹೋದಾಗ, ಸನ್ಯಾಸಿಗಳೇ, ಭಾರ ಆಗ್ತಿದೆ ಅಂದಾಗ, ಆಗೋಯ್ತು, ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ, ಸಿಗುತ್ತೆ, ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸರಿ, ಇನ್ನೂ ಸ್ವಲ್ಪ ದೂರ ಆದಾಗ, ಸನ್ಯಾಸಿಗಳೇ, ನನ್ನ ಕೈಯಲ್ಲಿ ಆಗುತ್ತಿಲ್ಲ, ದಯವಿಟ್ಟು ಹೇಳಿ ಅಂತ ಹೇಳಿದಾಗ, ಇನ್ನೊಂದು ಸ್ವಲ್ಪ ದೂರ ಅಂಥೇಳಿ ಕರ್ಕೊಂಡು ಹೋಗ್ತಾರೆ. ಆಗದೇ ಇಲ್ಲ ಸನ್ಯಾಸಿಗಳೇ, ಇನ್ನು ನನ್ನ ಕೈಯಲ್ಲಿ ಇದನ್ನು ಹೊತ್ಕೊಂಡು ನಡೆಯೋದಕ್ಕೆ ಆಗದೇ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿದಾಗ, ಸರಿ, ಹಾಗಾದರೆ ಅಲ್ಲಿ ಹೋಗಿ ಇಟ್ಬಿಡು ಅಂತ ಹೇಳ್ತಾರೆ. ಹೇಳಿದಾಗ ಅವನು ಬಂದು, ಹೇಳಿ ಸನ್ಯಾಸಿಗಳೇ ಅಂತ ಹೇಳಿದಾಗ, ಈಗ ನಿನಗೆ ಉತ್ತರ ಸಿಕ್ಕಿತಾ ಎಂದು ಕೇಳಿ. ನೋಡು, ಎಷ್ಟೇ ಹಳೆಯದಾದರೂ ಯಾವುದೇ ಆದ್ರೂ ಎಲ್ಲಿವರೆಗೂ ಮಾತ್ರ ನೆನ್ಪಿಟ್ಕೋಬೋದು, ಎಲ್ಲಿವರೆಗೂ ಹೊರಬೋದು, ಅಷ್ಟೇ ಹೊರಕ್ಕಾಗೋದು. ಅದನ್ನು ತುಂಬ ನೀನು ಜ್ಞಾಪಿಸ್ಕೊಂಡು ತೊಗೊಂಡು ಹೋಗ್ತಾ ಅಂದರೆ ಎಳ್ದಂಗೆ ಆಗುತ್ತದೆ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಜೀವನ ಸಾಗಿಸ್ಕೊಂಡು ಹೋಗಬೇಕು ಎಂದು ಹೇಳ್ತಾರೆ. ಹಾಗಾಗಿ ಈ ನೀತಿಯ ಕಥೆ ಏನು ಅಂದರೆ, ದುಷ್ಟ ವ್ಯಕ್ತಿಗಳು ಸಿಹಿ ಮಾತುಗಳ ಮೇಲೆ ತಪ್ಪಿಯೂ ವಿಶ್ವಾಸವಿಡಬಾರದು. ಯಾಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ, ಹುಲಿ ಹಿಂಸೆ ಮಾಡುವುದನ್ನು ಬಿಡುವುದಿಲ್ಲ ಎಂದು ಚಾಣಕ್ಯ ಹೇಳಿದ್ದಾರೆ. ಹಾಗೆ ನೀವೆಷ್ಟೇ ಅವ್ರನ್ನ ನಂಬಿದ್ರೂ ಅವ್ರದ್ದು ಹಳೆಯ ಚಾಳಿ ಬಿಡುವುದಿಲ್ಲ. ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.